ಅವ್ರು ರಾಜ್ಕುಮಾರ್ ಮನೆ ಬಿಟ್ಟು ಬರ್ತಾ ಇರಲಿಲ್ಲ. ಏನಕ್ಕೆ? ನಾನು ನೋಡಬಾರ್ದು, ಯಾರು ಜನ ಸ್ಕ್ರೀನ್ ನೋಡ್ಬೇಕು, ಆಚೆ ನಾನು ಯಾರು ನೋಡಬಾರ್ದು. 100 ರೂಪಾಯಿ ಕೊಡೋ ವ್ಯಕ್ತಿ ಬಂದು ಸಿನಿಮಾ ಥಿಯೇಟರ್ ನೋಡ್ಬೇಕು ನನ್ನ ಅಂತ ಕಾಯೋರು. ಇವತ್ತು ಬೀದಿలో ಕುಣಿತಾರೆ ಹೀರೋಗಳು, ಬೀದಿలో ಹೀರೋಗಳು ಕುಣಿತಾರೆ. ಯಾರಿಗೆ ನೋಡ್ತಾರೆ ಥಿಯೇಟರ್ ಬಂದು ಸಿನಿಮಾ? ಮಾನ ಮರ್ಯಾದೆ ನೋಡೋವ್ರೆ. ನಮ್ಮ ಹತ್ರ ದುಡ್ಡು ತಗೋತಾರೆ, ಅಲ್ಲೋ ಟಿವಿ ದುಡ್ಡು ತಗೋತಾರೆ. ಏನ್ರಿ ಅದು ಅನ್ಯಾಯ? ಅಥವಾ ಸಿನಿಮಾ ಮಾಡಲಿ, ಹೋದ ಸತಿ ಹೇಳ್ತಾ ಇದ್ದೀನಿ, ಈ ಸತಿ ಹೇಳ್ತಾ ಇದ್ದೀನಿ. ಅಥವಾ ಸಿನಿಮಾ ಮಾಡಲಿ, ಅಥವಾ ಟಿವಿ ಹೋಗಿ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಕಿಸ್ಕಿಸಿ ಹೇಳ್ಕೊಂಡು ನಕ್ಕೊಂಡು ಅದು ಮಾಡ್ಕೊಂಡು ಇರಲಿ. ಸಿನಿಮಾ ಮಾಡಿ ಪಡೆಯೋರು ಯಾಕೆ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಏನ್ರಿ ಒಬ್ಬರ ಮನೆ 50 ಕೋಟಿ ಲಾಸ್ ಆಗ್ತದೆ. ಏನ್ರಿ 50 ಕೋಟಿ ಅಂದ್ರೆ ಒಂದು ದೇಶ ಕಟ್ಬೋದು, ಒಂದು ಊರೇ ಕಟ್ಬೋದು. 50 ಕೋಟಿ ದುಡ್ಡಲ್ವೇ? ದುಡ್ಡಲ್ವ 50 ಕೋಟಿ? ಎಷ್ಟು ಹೊಟ್ಟೆ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಯಾರು ಗೊತ್ತಾರೆ ಸಿನಿಮಾ ಮಾಡೋಕ್ಕೆ? ಪೇಪರ್ 50 ಕೋಟಿ ಲಾಸ್ ಆಯಿತು, 30 ಕೋಟಿ ಲಾಸ್ ಆಯಿತು, 50 ಕೋಟಿ ಲಾಸ್. ಸಾರಿ ನೈಟ್ ಪರ್ಟಿಕ್ಯುಲರ್ ಚೇಂಜ್, ನೈಟ್ ಪರ್ಟಿಕ್ಯುಲರ್ ಚೇಂಜ್, ಡಿಸ್ಟ್ರಿಬ್ಯೂಟರ್ ಚೇಂಜ್. ನೈಟ್ ಯಾವುದಾದ್ರು ಕಲ್ಲಲ್ಲಿ ಕೇಳಿದ್ದೀರ ಸ್ವಾಮಿ ನೀವು? ಇವತ್ತಿದ್ದಪ್ಪ ಪಡಿಯೋರು, ನಾಳೆ ಇರೋನು ಸಿದ್ಧ ಬೆಳಿಗ್ಗೆ ಚೇಂಜ್ ಮಾಡಿದ್ರೆ ಇನ್ನೊಬ್ಬ ಪಡೆಯೋರು. ಇವನು ದುಡ್ಡು ತಂತಾನೆ, ಡಿಸ್ಟ್ರಿಬ್ಯೂಟರ್ ಅಂದ್ರೆ ಇವನು ದುಡ್ಡು ತಂತಾನೆ. ನಾವು ಯಾರು ಕೇಳಲ್ಲ? ಇನ್ನೆಲ್ಲಿ ನ್ಯಾಯ ಇದೆ, ನೀತಿ ಇದೆ ಹೇಳಿ? ನೀವೇ ಹೇಳಿ. ನನ್ನೇನು ತಪ್ಪಾದರೆ ಸಾರ್ ನೀವು ತಪ್ಪಾಗ್ತಾ ಇದ್ದೀರಿ ಹೇಳ್ತಾರೆ. ಇವತ್ತು ರಾತ್ರಿ 12 ಒಬ್ಬ ಡಿಸ್ಟ್ರಿಬ್ಯೂಟರ್ ಅಂತೆ, ಬೆಳಿಗ್ಗೆ 7 ಗಂಟೆಯಿಂದ ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್. ಇವನು ದುಡ್ಡು ತಗೊಂಡ ನ್ಯಾಯನಾ? ಯಾರು ಅಂತಾರ ಸಿನಿಮಾ ಅಂದರೆ? ನೀವೇ ಒಂದು ನ್ಯಾಯ, ನೀತಿ, ಧರ್ಮ ಅನ್ನೋದಿಲ್ವಾ? ಫೋನ್ ಎತ್ತಗೆಲ್ಲ ಸರ್, ಅವನು ಏತು ಹೇಳ್ತನು ನಾಯಿ ಸಾಕು, ನಾಯಿ ಬಿಡ್ತಾನೆ ದುಡ್ಡು ಕೇಳಕ್ಕೆ ಹೋದ್ರೆ ತಲೆ ಗೊತ್ತೀನಿ ನೀನು. ಡೈರೆಕ್ಟ್ರೆ 25 ಲಕ್ಷ ಕೊಟ್ಟೆ ಅವನ ಅಪಾಯಿಂಟ್ಮೆಂಟ್ ತಗೊಳ್ಳಕ್ಕೆ. ಕಿಸ್ ಅಂತ ಪಿಕ್ಚರ್ ಮಾಡ ಅವನ ಮಣ್ಣು ಓಟ್ ಇಟ್ಕೊಂಡು ಅವನೇ. ನನ್ನ ಮನ ಫೋನ್ ತೆಗ್ಯ, ನಿನ್ನ ಅಪ್ಪನ ಬಿಟ್ಟಿದ್ದ ಫೋನ್ ತೆಗಿಬೇಕು ನೀನು. ಚಿಕ್ಕಂಗೂರಿಗೆಲ್ಲ ತೆಗಿಬಾರ್ದು ಫೋನ್ ನೀನು. ಆಮೇಲೆ ಅವ್ನು ಜೋಗಿ ಪ್ರೇಮ್ ಏನು ಸ್ವಾಮಿ, ಅವನಿಂದ ಅವನು ಉದ್ಧಾರ ಆಗವ್ರೆ. ನಾನು 10 ಲಕ್ಷ ಇಸ್ಕೊಂಡು 18 ವರ್ಷ ಆಯ್ತು. ಎಷ್ಟು ಹೋಗಿದ್ದೀರಾ ಅವ್ರಿಗೆ? ದುಡ್ಡಿಗಿಲ್ವಾ? ಇವತ್ತಿಂದ ಇಷ್ಟೊಂದು ಗಂಟೆ ಅವ್ರು ಪಿಕ್ಚರು ಜೋಗಿ ಪ್ರೇಮ್ ಪಿಕ್ಚರ್ ಮಾಡಿದ್ರು. 20 ಗಂಟೆ ಒಬ್ಬ ಪಡಿಯೋರು ಉಳಿದಿಲ್ಲ. ಯಾರು ಉಳಿದವ್ರೆ ಅಂತ ಅವ್ರು ಮಾತ್ರ ಚೆನ್ನಾಗವನೆ. 100 ಕೋಟಿ ದುಡ್ಡು ಹೊಡಿಕೊಂಡು ಫೋನ್ ತೆಗೆಯಲ್ಲ. ನಾಳೆ ಕಚ್ಚರ ಬಡಿಯ ಬಾಳ ನೀನು ಕೆಲಸ ನನ್ನ ಮುಂದೆ ಔಷಧಿ ಹೋರಾಡ್ತಿಯಲ್ಲ. ನಿಮ್ಮ ಅಪ್ಪ ನೀವು ಹುಟ್ಟಿದ್ರೆ ಬಾ ನನ್ನ ಮುಂದೆ. ಯಾಕೋ ಈ ಥರ ಮನೆ ಆಳು ಕೆಲಸ ಮಾಡ್ತೀರಾ? ತಿನ್ನಿಕ್ಕಿಲ್ವಾ ನಿಮಗೆ? ದೇವ್ರು ಕೊಟ್ಟವಲ್ಲೇ ಕೋಟಿ ಗಂಟೆ ದುಡ್ಡು. ನನ್ನ ಮಗನೇ ನೀನು ಊರಾಗಿ ಎಮ್ಮೆ ಮೇಯ್ಸೋದು ಅಂತ ಗೊತ್ತಿಲ್ಲ. ಎಲ್ಲ ಗೊತ್ತು ನೀನು, ಎಮ್ಮೆ ಮೇಯ್ತಾ ಇದ್ದು, ಕುರಿ ಮೇಯ್ಸೋದು ಎಲ್ಲ ಗೊತ್ತು. ಅಂತೆ ಜೋಗಿ ಅಂತ ಪಿಕ್ಚರ್ ಮಾಡಿದವನೆ ನಾಷ್ಟ ಮಾಡ್ಬಿಟ್ಟೆ ನೀನು. ಎಕ್ಸ್ಕ್ಯೂಸ್ ಸಿನಿಮಾ ಮಾಡಿದವ್ರಿಗೆ ನಾಷ್ಟ ಮಾಡ್ಬಿಟ್ಟೆ ನೀನು. ಯಾರು ಉದ್ಧಾರ ಮಾಡಿದ್ಯಾ? ಕರಿಯ ಅಂತ ಪಿಕ್ಚರ್ ಮಾಡಿದ ಸ್ವತ್ತೇ ಹೋದ. ಅವತ್ತು ಸಾಲ ಮಾಡಿದ ಕೊರ್ಗಿ ಸ್ವತಃ ಬಾಲರಾಜ್ ಅಂತ ಆನೆಕಲ್ಲನು. ನೀವಲ್ಲ ಒಬ್ಬ ಡೈರೆಕ್ಟ್ರ. ನಿಮ್ಗೆ ನಾಚಿಕೆ ಏನಿಲ್ಲ. ಏನು ದುಡ್ಡ ಒತ್ಕೊಂಡ ಹೋಯ್ತೀರಾ? ಇದೆಲ್ಲ ನೀವು ದಯವಿಟ್ಟು ಬರೀಬೇಕು. ಹಿಂಗೆ ಬರೀರಿ ಸ್ವಾಮಿ, ನಾನೇ ಹೇಳ್ದ ಅಂತ ಬರೀರಿ. ಇಂಥ ನನ್ನ ಮಕ್ಕಳಿಗೆ ನಾನು ನೋಡಿ 70 ವರ್ಷ ಸಾಕಾಗ್ಬಿಟ್ಟಿದ್ದೀನಿ ಎಲ್ಲರೂ. ನಾನೇನು ಇವತ್ತು ಬಂದವಲ್ಲ, ಫಸ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದೆ. 7 ವರ್ಷ ಡಿಸ್ಟ್ರಿಬ್ಯೂಷನ್, 150 ಪಿಕ್ಚರ್ ಆಂಧ್ರ ಪ್ರದೇಶ್ ಜೆ ಫಿಲಮ್ಸ್ ಅಂತ. ಆಮೇಲೆ ಇಲ್ಲಾರು ಪ್ರೆಸ್ ಅವರು ಅವಾಗ ಹೇಳಿದ್ರು ಕನ್ನಡ ಪಿಕ್ಚರ್ ಮಾಡಿ ಸ್ವಾಮಿ, ದುಡ್ಡೇ ಕನ್ನಡ ತಗೊಳಕ್ಕೆ, ನೀವು ಕನ್ನಡದವರು ಕನ್ನಡ ಮಾಡಿ. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಮೋಸ ಎಲ್ಲೂ ಇಲ್ಲ. ಕನ್ನಡದಲ್ಲಿ ಮಾಡುವಷ್ಟು ಆರ್ಟಿಸ್ಟ್ಗಳು
ಡೈರೆಕ್ಟರ್ಗಳು ಮೋಸ ಮಾಡೋಷ್ಟು ಕ್ಯಾಮ್ರಾಮನ್ ಸಹ ಸತ್ಯ ಆಗಿದೆ. ಅವನ ಅಪಾಯಿಂಟ್ಮೆಂಟ್ ತಗೊಳಕ್ಕೆ 10 ಲಕ್ಷ ಕಾಸು ಕೊಟ್ಟೆ ಸರ್. ಇದೇ ಮಯೂರ ಪಿಕ್ಚರ್ಗೆ 4 ಅಪಾಯಿಂಟ್ಮೆಂಟ್ ತಗೊಳ್ಳೋಣ. ನಮ್ಮ ದುಡ್ಡು ಕೂಡ ಕಷ್ಟೇ. ಡೈರೆಕ್ಟ್ರು ಸತ್ತೋದ, ಅಪ್ಪು ಸತ್ತೋದ ಅಂದ್ರೂ ಈಗ ಆಗ ಮೊನ್ನೆ ಹೋಗು ನನ್ನ ಮಗನೇ ಒಂದು ವಾರದ ಯಾರು ಸಾಯ್ತಾರೆ ಹೋಗು ನಿಮ್ಮ ಮನೇಲಿ ಇದೆ ಅಂತ ತಮ್ಮ ಸತ್ತೋದ. ಹೆಗಡೆ ತಮ್ಮ ಕ್ಯಾಮ್ರಾಮನ್, ಗ್ರೇಟ್ ಕ್ಯಾಮ್ರಾ. ಹೆಗಡೆ ಗೊತ್ತೇನ್ರಿ ನಿಮಗೆ? ಹೆಗಡೆ ಕ್ಯಾಮ್ರಾಮನ್ ಗೊತ್ತಾ? ನಮ್ಮ ಹೇಳು ಶಿಷ್ಯ. ಹಾಂ, ಸತ್ತೋಗ್ಬಿಡ್ತಾರೆ. ಶಾಪ ಇರಬಾರ್ದಂತೆ. ಯಾರು ಉಳಿಯಲ್ಲ. ಯಾಕೆ ಈ ಬಾಳೆ ಬಾಳ್ಬೇಕು? ಅಂತೀನಿ. ಕೆಟ್ಟ ಹೆಸರು ಬೇರೆ ಯಾರು ಸಿನಿಮಾದವರು ಆಂಧ್ರದವ್ರು ಬರೋಲ್ಲ, ಹೆದರ್ಕೋತಾರೆ ಎಲ್ಲ ಮೋಸ ಅಂತ. ಕರ್ನಾಟಕಕ್ಕೆ ಹೋದ್ರೆ ಹಿಂಡಾಕ್ಬಿಡ್ತಾರೆ, ಮೋಸ ಅಂತ ಹೆದರ್ತಾರೆ, ದುಡ್ಡು ಹಾಕಕ್ಕೆ ಬರಲ್ಲ.